ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಬಾಗಿಲು. ಇವತ್ತು ನಾನು ಒಂಚೂರು ಮಲ್ಕೊಂಡಿದ್ದೀನಿ. ಒಳ್ಳೆ ನಿದ್ರೆಯಲ್ಲಿರುವಾಗ ಒಂದು ಕರೆ ಬರುತ್ತೆ. ಎಡತ್ರೆ ನಮ್ಮ ಕೊಲ್ಲೂರು ಬೈಪಾಸ್ ರೋಡು ಎಡತ್ರೆ JNR ಹತ್ರ ಒಳಗಡೆ ಒಂದು ಸುಭಾಷ್ ದೇವಡಿಗ ಅಂತ ಪಾರ್ವತಿ ನಿಲಯ ಈ ಮನೆಯಿಂದ ಒಂದು ಕರೆ ಬರುತ್ತೆ. ತಕ್ಷಣ ಅವರ ಕರೆಗೆ ಸ್ಪಂದಿಸಿ ನಾನು ಹೋಗ್ತೇನೆ. ಈ ಹಾವು ಒಂದು 4 ದಿವಸ ಆಯ್ತಂತೆ ಬಂದು. 4 ದಿವಸದಿಂದ ಇವರ ಮನೆಯ ಒಳಗಡೆ ಇತ್ತು. ಒಬ್ಬನೇ ಹೋಗಿದ್ದೆ, ನಾನು ಒಬ್ಬನೇ ಬಂದಿದ್ದೇನೆ. ಅದು ಮನೆ ಒಳಗೇ ಇತ್ತು. ಮನೆ ಒಳಗಿದ್ದ ಕಾರಣ ಎಷ್ಟೇ ದಿವಸ ಬೆರೆಸ್ತಾ ಇಟ್ಕೊಂಡ್ರು ಇವರು ಈ ಹಾವು ಹೋಗಿಲ್ಲ. ಅಂತೂ ಇವತ್ತು ಭಯಂಕರ ತೊಂದರೆ ಕೊಡ್ತಿದ್ದು. ತೊಂದರೆ ಅಂದರೆ ಅಲ್ಪ ಸ್ವಲ್ಪ ತೊಂದರೆ ಕೊಡಲಿಲ್ಲ. ಈಗ ಮಳೆಗಾಲದಲ್ಲಿ ಮೇಲೆ ಹತ್ತಿ ಕೆಲಸ ಮಾಡೋದಂದರೆ, ಹಂಚಿನ ಮೇಲೆಲ್ಲ ಹತ್ತೋದಂದರೆ ಭಾಳ ಜಾಗ್ರತೆ. ಹಂಚುಗಳು 3-4-5 ಹಂಚುಗಳು ಒಡೆದು ಹೋಯಿತು. ನಮ್ಮ ಭಾರಕ್ಕೂ ಹೌದು ಮತ್ತು ಮಳೆಗೆ ನೆನೆದ್ರಿಂದ ಕಡೆಗೆ ಇದು ವೀಡಿಯೋ ಮಾಡಲಿಕ್ಕಾಗಿಲ್ಲ ಸ್ನೇಹಿತರೆ. ಯಾಕೆಂದರೆ ಮೇಲೆ ಇದ್ದಂಥ ಒಂದು ಜನ ಪಾಪ ಅವರು ಸ್ವಲ್ಪ ವಯಸ್ಸಾದವರೇ, ಅವರಿಗೆ ಅದು ಮೊಬೈಲ್ ಹಿಡ್ಕೊಳ್ಳಿಕ್ಕೂ ಗೊತ್ತಾಗಿಲ್ಲ. ಮತ್ತು ಇದರ ವೀಡಿಯೋವನ್ನು ಸಂಕ್ಷಿಪ್ತ ರೀತಿಯಲ್ಲಿ ಮಾಡಲಿಕ್ಕೆ ಅವರಿಗೆ ಆಗಿಲ್ಲ. ಆದ ಕಾರಣ ಈಗ ಅದರ ವೀಡಿಯೋನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಒಬ್ಬನೇ ಇದ್ದೆ, ನನ್ನ ಸಹಾಯಕ್ಕೆ ಯಾರಿಲ್ಲ ಇಲ್ಲಿ. ಅದೀಗ ಇನ್ನೂ ಹೊರಗಡೆ ಬರಲಿಲ್ಲ. ನೋಡಿ, ಇದು ಗಂಡನಾಗ ಕಾಣಿಸ್ತಾ ಇದೆಯಲ್ಲ, ಇದನ್ನು ತುಂಬ ತೊಂದರೆ ಕೊಡ್ತು ನನಗೆ. ಏಣಿ ಮೇಲಿಂದ ಕೆಳಗೆ ಇಳಿಸ್ಬೇಕಿದ್ರೆ ತುಂಬ ಕಷ್ಟ ಆಯಿತು, ಕಚ್ಚಲಿಕ್ಕೆ ಬರುತ್ತೆ. ನಾನು ಹಿಡಿದಿದ್ದಂಥ ಆಯ ತಪ್ಪಿ ಹಿಡಿದಿದ್ದೆ ಅದಕ್ಕೆ. ಅಂದರೆ ಭಾಳ ಎಸ್ಕೇಪ್ ಆಗಲಿಕ್ಕೆ 4 ದಿವಸದಿಂದ ಎಸ್ಕೇಪ್ ಆಗ್ತಾ ಇದ್ದಂಥ ಹಾವು. ಭಾಳ ಕಷ್ಟಪಟ್ಟು ಇದು ಹಿಡಿದಿದ್ದೇನೆ. ಏಣಿ ಮೇಲೆ ತಗೊಂಡು ಬರುವಾಗ ಅದು ಬಾಲದ ಸಂದಿಗೆ ನಾನು ಹಿಡಿದಿದ್ದೆ. ಏನು ಮಾಡೋ ಹಾಗಿಲ್ಲ. ಹಾವು ಭಾಳ ಕಷ್ಟದಲ್ಲಿ ನಾನು ಅದನ್ನು ಕೆಳಗಡೆ ಇಳಿಸಿ ತಗೊಂಡು ಬಂದಿದ್ದೇನೆ. ಈಗ ರಿಲೀಸ್ ಮಾಡ್ತಾಯಿದ್ದೇನೆ. ಪ್ರಿಯರೇ, ದಯವಿಟ್ಟು ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ನಂಬರ್ ಸಿಗಬೇಕು. ನನ್ನ ತೋಳಲ್ಲಿ ಬಲ ಇರೋರಿಗೆ ನಾನು ಈ ಹಾವು ರೆಸ್ಕ್ಯೂ ಮಾಡೋದು ನಮಗೊಂಥರ ಹಾಬಿ ಆಗಿದೆ. ನೋಡಿ, ಹಾವುಗಳನ್ನು ಹಿಡಿಲಿಕ್ಕೆ ಬಂದವಾಗ ಅಶ್ಲೀಲ ಪದಗಳನ್ನು ಉಪಯೋಗಿಸೋದು, ಬೇಡದಿದ್ದ ರೀತಿಯಲ್ಲಿ ವ್ಯಂಗ್ಯ ಮಾಡೋದು, ಇಂಥದ್ದನ್ನೆಲ್ಲ ಬಿಟ್ಟುಬಿಡಿ. ನಾವು ನಿಮ್ಮ ಮನೆಯಲ್ಲಿ ಯಾರದೇ ಮನೆಯಲ್ಲಾಗಲಿ ಹಾವು ಬಂತಂತ ನಿಮ್ಮ ಮನೆಯಲ್ಲಿ ನಾವು ಕೇತ ಬರೋದಿಲ್ಲ. ನೀವು ಕರೆ ಮಾಡಿದವಾಗ ನಮ್ಗೆ ಆರಾಮಿಲ್ದಿದ್ರೂ ಕೂಡ ನಾವು ಓಡಿ ಬರ್ತೇವೆ. ಇದು ಜ್ಞಾಪಕ ಇಟ್ಕೊಳ್ಳಿ. ನನಗೆ ಆರಾಮಿಲ್ದಿದ್ರೂ ಕೂಡ ನಾವು ಬರ್ತೇವೆ, ಹೌದಾ? ನಮಗೆ ಜೀವಕ್ಕೆ ಆರಾಮಿಲ್ದಿದ್ರೂ ಕೂಡ ನಮ್ಮ ಜೀವದ ಹಂಗು ತೊರೆದು ಗಾಡಿಯಲ್ಲಿ ಬರುವಾಗೂ ಹಾಗೆ 90-95ರಲ್ಲಿ ನಾವು ಬರಬೇಕಾಗತ್ತೆ, ಗೊತ್ತಾ? ಹಾಗಾಗಿ ದಯವಿಟ್ಟು ಸ್ನೇಹಿತರೆ, ನಿಗ್ಲಿಕ್ ಮಾಡೋದು, ಒಬ್ಬರಿಗೆ ಅಶ್ಲೀಲ ಪದಗಳನ್ನು ಬಯಸಿ ಮಾತಾಡೋದು, ಇದನ್ನೆಲ್ಲ ಬಿಟ್ಟುಬಿಡಿ. ಯಾಕಂದರೆ ಒಬ್ಬರು ಮಾಡಿದ ತಪ್ಪಿಗೆ ನಾವು ಎಲ್ಲರಿಗೂ ಹೇಳಬೇಕಾಗತ್ತೆ. ಮಾಡಿದ ತಪ್ಪು ಯಾರೋ ಮಾಡಿದ ತಪ್ಪಿಗೆ ಎಲ್ಲರಿಗೂ ಹೇಳಬೇಕಾಗುತ್ತೆ. ಯಾಕಂದರೆ ಹೇಳ್ದಿದ್ರೆ ಮುಂದೆ ಮತ್ತೆ ನಮಗೆ ತೊಂದರೆ ಆಗ್ತದೆ. ಹಾಗಾಗಿ ನಾನು ಹೇಳಬೇಕಾಯ್ತು. ನೋಡಿ, ಎಡೆ ಮೇಲೆ ನಿಂತಿದ್ದೆ ನೋಡಿ ಹಾವು. ಈಗ ನೋಡಿ, ಎಡೆ ಮೇಲೆ ನಿಂತಿದ್ದೆ ಗಣಿ ನೋಡಿ, ಗಂಡನಾಗ ಇದು. ಹಾಗಾಗಿ ಒಳ್ಳೆ ಧೈರ್ಯದಿಂದ ನಿಂತಿದೆ ಅದು, ಆಯಿತಾ? ದಯವಿಟ್ಟು ನೋಡಿ, ನಾವು ನಮ್ಮ ಹೊಟ್ಟೆ ವ್ಯಾಪ್ತಿಗೆ ಬರೋದಿಲ್ಲ. ಇದು ಎಷ್ಟು ಕಂಟಕದ ಕೇಳ್ತಿದ್ದಿದ್ರು ಅವರು? 2 ಕಂಟಕದ ಹಾವು ಇದು, ಆಯಿತಾ? 2 ಕಂಟಕ. ನಾವು ನಿಮ್ಮ ಮನೇಲಿ ಕೇಳ್ತಾ ಬರೋದಿಲ್ಲ ಯಾರ ಮನೆಗೂ ಕೂಡ. ನೀವು ಬಂದಾಗ ಸಹಿಸಬೇಕು. ಮೊನ್ನೆ ನೋಡಿ 2 ಕ್ಯಾರೆ ಹಿಡಿದಿದ್ದೇನೆ, ಒಂದು ಕ್ಯಾರೆ ಬೈಟ್ ಆಯಿತು, ಗೊತ್ತಾಯಿತಾ? ಹೀಗೆಲ್ಲ ನಮಗೆ ತುಂಬ ತೊಂದರೆ ಆಗ್ತದೆ. 1.5 ವರ್ಷದ ಹಿಂದೆ ಒಂದು ಹಾವು ಬೈಟಾಗಿ ಆ ಕೇಸ್ ಇನ್ನೂ ಕೋರ್ಟಲ್ಲಿದೆ. ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಇದೆ. ಮೊನ್ನೆ ಕೂಡ ಲೋಕಾಯುಕ್ತ ಕಚೇರಿಯವರು ನಮಗೆ ಸಾಧಾರಣ ಒಂದು ದೊಡ್ಡ ಲೆಟ್ರನ್ನು ರಿಜಿಸ್ಟರ್ ಮಾಡಿದ್ದಾರೆ. ಯಾಕಂದರೆ ಕುಂದಾಪುರ ಡಾಕ್ಟರ್ ಪಿಶಿಜನ್ ಅವರು, ನಾಗೇಶ್ ಅವರು ನನಗೆ ನಾಗರಹಾವು ಕಚ್ಚಿದ ಸಂದರ್ಭದಲ್ಲಿ ಅದು ನಾಗರಹಾವೇ ಕಚ್ಚಲಿಲ್ಲ, ಈತ ಮುಳ್ಳು ಚುಚ್ಚಿಕೊಂಡು ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಬಂದಿದ್ದಾನೆ ಅಂಥೇಳಿ ಎಲ್ಲ ಕಡೆಯಲ್ಲೂ ಅವರು ದಾಖಲಾತಿಗಳನ್ನು ಆ ರೀತಿ ಕೊಟ್ಟಿದ್ದರು. ತದನಂತರ ನಾನು ಮಾಹಿತಿಯಲ್ಲಿ ಕೇಳಿದ್ದೇನೆ.
ಮಾಹಿತಿ ಹಕ್ಕಲ್ಲಿ ಕೇಳಿದವಾಗ ಬಲಗೈಯ 3ನೇ ಬೆರಳಿಗೆ ನಾಗರಾವು ಕಚ್ಚಿದ್ದು ಹೌದಂತ ಪ್ರೂಫ್ ಮಾಡಿ ಕೊಟ್ಟಿದ್ದರು ನನಗೆ. ಅದು ಹಾಗೆ ಡಾಕ್ಟ್ರ್ ಸಹಿ ಬರುವಂತಹ ಜಾಗದಲ್ಲಿ ಥಾಮಸ್ ಅಂತ ನನ್ನ ಡೂಪ್ಲಿಕೇಟ್ ಸಿಗ್ನೇಚರ್ ಬಂದಿದೆ. ಅದನ್ನು ಕೂಡ ನಾನು ಲೋಕಾಯುಕ್ತ ಸರ್ ಅವರಿಗೆ, ಎಲ್ಲ ಬೆಂಗಳೂರು ಲೋಕಾಯುಕ್ತ ಅವರಿಗೆ ಎಲ್ಲ ಪ್ರಾಡಕ್ಟ್ಸ್ ಮಾಡಿದ್ದೇನೆ. ಮೊನ್ನೆ ಸಾಧಾರಣ ಒಂದು 96 ರೂಪಾಯಿ ನನಗೆ ಪೋಸ್ಟ್ ಖರ್ಚಾಯಿತು. ನಾನು ಕಳಿಸಿದ್ದೇನೆ, ಇನ್ನೂ ನ್ಯಾಯಾಲಯದಲ್ಲಿದೆ. ಯಾಕಂದರೆ ನೋಡಿ, ನಾವು ನಮ್ಮ ಜೀವದ ಹಂಗೆ ತೋರಿದು ನಾವು ಮಾಡುವಂಥ ಕೆಲಸ ಇದು, ಹೌದಾ? ನಾವು ಇದ್ರ ಜೊತೆಯಲ್ಲಿ ಆಟ ಆಡೋದು, ಹೌದಾ? ಯಾಕೆ ನಿಮಗೆ ಒಂದು ಒಳ್ಳೇದಾಗಬೇಕಂತ ನಾವು ಮಾಡೋದು, ಹೌದಾ? ನೀವು ಕರೆದ ತಕ್ಷಣ ನಾವು ಬರಬೇಕು. ನಿಮಗೆ ನೋಡಿ, ಒಂದು ಹಾವನ್ನು ಹಿಡ್ಕೊಂಡು ಹೋಗುವಾಗ ಗಾಡಿಯಲ್ಲಿ ಒಂದು 1000 ರೂಪಾಯಿ ಕೊಡ್ತೀವಿ ಅಂದರೂ ಹಿಂದೂಗಳು ಯಾರೂ ಬಂದು ಒಂದು ಹಾವು ಹಿಡ್ಕೊಳ್ಳಿ ತಯಾರಿಲ್ಲ. ಅಂಥದ್ರಲ್ಲಿ ನೋಡಿ, ಈಗ ಒಬ್ಬನೇ ಬಂದೆ ನಾನು, ಒಬ್ಬನೇ ಬಂದು ಹಾವನ್ನು ಹಿಡಿದು ಒಬ್ಬನೇ ಈಗ ರೆಸ್ಕ್ಯೂ ಮಾಡಿ ಬರಬೇಕು, ಒಬ್ಬನೇ ಬೈಕಲ್ಲಿ ಕಟ್ಕೊಂಡು ಬರಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಆರಾಮಿಲ್ದಿದ್ರೂ ಕೂಡ ICUವಿಂದ ಬಂದ 3ನೇ ದಿವಸಕ್ಕೆ ನಾನು ಹಾವು ಹಿಡಿದವ. ಎಷ್ಟು ರಾತ್ರಿಗೆ ನೀವು ಕರಿತೀರಿ, 11 ಗಂಟೆ, 12 ಗಂಟೆ, 2 ಗಂಟೆ, 3 ಗಂಟೆ, ಕೆಲವು ಸಲ ನಮಗೆ ಊಟವರೆಗೂ ಇರುವುದಿಲ್ಲ. ಅಂಥದ್ರಲ್ಲಿ ನಿಮ್ಮ ಜೀವದ ಹಂಗೆ ತೋರಿದು ಬಂದು ನಾವು ನಿಮ್ಮ ಕೆಲಸಗಳನ್ನು ಮಾಡಿ ಕೊಡ್ತೇವೆ. ಆದರೆ ಅಂಥ ಟೈಮಲ್ಲಿ ಕೆಲವು ಪದಗಳನ್ನು ಉಪಯೋಗಿಸೋದು, ಹಿಲಾಲ್ ಮಾಡೋದು, ಇಂಥದ್ದೆಲ್ಲ ಮಾಡಬೇಡಿ. ನಾನೇನು ನಿಮ್ಗೆ ಕೇಳ್ತಾ ಬರೋದಿಲ್ಲ, ಆಯಿತಾ? ದಯವಿಟ್ಟು ಈ ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದು ಹೋಗೋದಿಲ್ಲ, ಗಂಡು ಹಾವು ಆದ್ದರಿಂದ ಹೆಡೆಯಲ್ಲೇ ಇದೆ, ಅದು ತುಂಬ ಹೆಡೆಯಲ್ಲೇ ಇದೆ. ಹಾಗಾಗಿ ಅದನ್ನು ನಾನೀಗ ರಿಲೀಸ್ ಮಾಡಿ ಆಯಿತು, ಅದನ್ನು ಅದರ ಪಾಡಿಗೆ ಬಿಟ್ಟು ಹೋಗ್ತೇನೆ ನಾನೀಗ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್, ಉಪ್ಪಂದ ಅಂಬಾಗಿಲು.